ಅವ್ರನ್ನ ಬಿಟ್ಟು ಎಂಥದ್ದು ದೇವ್ರನ್ನ ಜಪ ಮಾಡ್ಬೇಕಂತೆ. ಬಿಜೆಪಿ ಅವ್ರ ಹಣೆ ಬರ ಗೊತ್ತಾಯ್ತಲ್ಲ, CT ರವಿದ ಹಣೆ ಬರ ಗೊತ್ತಾಯ್ತಲ್ಲ. ಏನ್ರಿ ಇದನ್ನ ಈ ಲೆವೆಲಿಗೆ ತಗೊಂಡು ಹೋಗಿ ಕುತ್ಕೊಂಡ್ರೆ, ಈ ಕುತ್ಕೊಂಡು ಹಣೆಗೊಂದು ಪಟ್ಟಿ ಕಟ್ಕೊಂಡು ಈ ರಾಜ್ಯದಲ್ಲಿ ಕಾನೂನಿದೆ ಅನ್ನೋದಕ್ಕೆ CT ರವಿನ ಅರೆಸ್ಟ್ ಮಾಡಿದ್ದೆ ಒಳ್ಳೇದು, ಮಾಡಬೇಕಂತವ್ರನ್ನ. ಯಾಕಂದರೆ ನೀವು ಪವಿತ್ರವಾಗಿರ್ತಕ್ಕಂಥ ಆ ಜಾಗದೊಳಗೆ ಇಂಥ ಪದ ಬಳಕೆ ಏನಿದೆಯಲ್ಲ, ಸಾಮಾಜಿಕವಾಗೂ ನಾವು ಮಾಡಬಾರ್ದು ಜನಪ್ರತಿನಿಧಿಗಳು, ನನ್ನನ್ನು ಸೇರಿ. ಯಾಕೆಂದ್ರೆ ನಾವು ಪದ ಬಳಕೆ ಮಾಡ್ಬೇಕಾದ್ರೆ ಎಷ್ಟೊಂದು ಸತಿ ನಾವು ಏನೋ ಹೇಳಿ ಸಾರಿ ಅಂತೀವಿ, ಆ ಪರಿಜ್ಞಾನವೂ ಇಲ್ಲ ಅದರೊಳಗೆ. ಅದನ್ನ ಈಗ ಟ್ವಿಸ್ಟ್ ಮಾಡೋದು. ಅವನದು ಹಿಸ್ಟ್ರಿ ತಗೊಳ್ಳಿ ನೀವು. ಎಲ್ಲಿಂದ ನೀವು ಚಿಕ್ಕಮಂಗ್ಳೂರ್ದು ಅದು ಬಾಬಾ ಬುಡನ್ಗಿರಿ ಅಲ್ಲಿಂದ ನೀವು ತಗೊಂಡ್ರೆ ಅವ್ರದ್ದು ಹಿಸ್ಟ್ರಿ ಬರೀ ಇದಾಗಿದ್ದು. ಅವ್ರ ಹಣೆ ಬರಕ್ಕೆ ಬಂಗಾರಪ್ಪಾಜಿಯವ್ರು ಹೋಗಿಲ್ಲ ಅಂದ್ರೆ ಬಿಜೆಪಿಗೆ ಅವ್ನ ಲೈಫಲ್ಲಿ ಗೆಲ್ತಿರ್ಲಿಲ್ಲ. ಬಂಗಾರಪ್ಪಾಜಿಯವ್ರು ಯಾವಾಗ ಅಲ್ಲಿ ಕಾಲಿಟ್ರು 2004ರಲ್ಲಿ, ಇದೇ ರವಿ CT ರವಿ ಅವರು ಆ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥ ಆ ಜಾಗದಲ್ಲಿ ಮಾತಾಡೋದನ್ನ. ಆಮೇಲೆ ಇದು ಏನಂದ್ರೆ ನಾ ಹೇಳ್ಬಿಡ್ತೀನಿ ಕೇಳಿ, ಇದು ಬಿಜೆಪಿಯವ್ರ ಸ್ಟಂಟು. ಬಿಜೆಪಿಯವ್ರು ಯಾಕೆ ಸ್ಟಂಟ್ ಮಾಡ್ತಾರಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವ್ರ ಬಗ್ಗೆ ಮಾತಾಡಿದ್ರೆ ಡೈವರ್ಟ್ ಮಾಡ್ತಾರೆ. ಮಹಾತ್ಮ ಗಾಂಧಿಯವ್ರ ಬಗ್ಗೆ ಗೊತ್ತಾಗಬಾರ್ದು ಯಾರಿಗೂ. ಅವ್ರ ಆಲೋಚನೆ ಚಿಂತನೆನೇ ಬೇರೆ, ಅವ್ರದ್ದೊಂಥರ ಕ್ರಿಮಿನಲ್ ಚಿಂತನೆ. ಬಿಜೆಪಿ ಇಸ್ ನಥಿಂಗ್ ಬಟ್ ಬ್ರಿಟಿಷ್ ಜನತಾ ಪಾರ್ಟಿ. ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದು ಏನ್ ಮಾಡಿದ್ರು, ದೇಶನ ಒಡೆದಾಳಿದ್ರು. ಅವ್ರು ಒಗ್ಗಡಿಸೋಕ್ಕಾಗಲಿಲ್ಲ. ಮಹಾತ್ಮ ಗಾಂಧಿಯವರು ಏನ್ ಮಾಡಿದ್ರು, ಎಲ್ಲರೂ ಒಗ್ಗೂಡಿಸಿ ಅಹಿಂಸೆಯಿಂದ ಹೋದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಇವರು ಬದಲಾವಣೆ ಮಾಡ್ತಾರೆ. ನಾವೆಲ್ಲ ಇದನ್ನ ಇಟ್ಕೊಂಡಿದ್ವಿ ಅಂತದ್ದು, ಅಂಬೇಡ್ಕರ್ ನಮ್ಮ ಪಕ್ಷದವರೆಲ್ಲ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಟಾಗ ಕೊನೆಗೆ ಅವ್ರಿಗೆ ತಡಿಲಾರ್ದೆ ಬಿಜೆಪಿಯವರು SC ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಗೆದ್ದಿದ್ದಾರೆ MLS, ಅವ್ರು ನಮ್ಮ ಹತ್ರ ಫೋಟೋ ತಗೊಂಡೋಗಿ ಆ ಕಡೆ ಹೋಗಿ ಕೂತ್ಕೊಂಡ್ರು. ನೀವು ನೋಡಿಬೇಕಾದ್ರೆ ಅವರು ನಮ್ಮ ಫೋಟೋನೇ ಇಟ್ಕೊಂಡಿದ್ದು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಆ ರೈಟ್ಸ್ ಹಂಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆಗಬಾರ್ದು. ಅವ್ರಿಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, CT ರವಿನ ಅರೆಸ್ಟ್ ಮಾಡಬಾರ್ದಂತೆ. ಯಾಕೆ? ಅಂಬೇಡ್ಕರ್ ಅವ್ರು ಹೇಳಿರೋದು ಇಂಥ CT ರವಿ ಅವ್ರನ್ನ ಎಲ್ಲಿ ಇಡಬೇಕು ಅಂತಾನೆ ಕಾನೂನು ಮಾಡಿರೋದು. ಅದಕ್ಕೆ ಈ ದೇಶದೊಳಗೆ ನಾವೆಲ್ಲ ಹಿಂಗೆ ಪ್ರಜಾಪ್ರಭುತ್ವದಲ್ಲಿ ಹಿಂಗೆ ಕೂತ್ಕೊಳ್ಳೋದು. ಹೆಣ್ಮಕ್ಳು ಅಧಿಕಾರವನ್ನು ನೋಡ್ತಕ್ಕಂಥ ಜನಪ್ರತಿನಿಧಿಗಳಾಗ್ತಕ್ಕಂಥ, ನಿಮಗೆ ಪತ್ರಿಕಾ ಮಾಧ್ಯಮಕ್ಕೆ ಫೀಡ್ ಕೊಟ್ಟಿದ್ದು ಅದೇ ಕಾನ್ಸ್ಟಿಟ್ಯೂಷನ್. ನನಗೆ ಮಾತಾಡೋಕ್ಕೆ ರೈಟ್ಸ್ ಕೊಟ್ಟಿರೋದು ಅದೇ ಕಾನ್ಸ್ಟಿಟ್ಯೂಷನ್. ವಿಧಾನಸಭೆಗೆ ಹೋಗೋದಕ್ಕೆ ನನಗೆ ಕಾನ್ಸ್ಟಿಟ್ಯೂಷನ್. ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ನಾವು ಹೆಂಗೆ ಬದುಕಬೇಕು ಅಂತೇಳಿ ಹೇಳ್ಕೊಟ್ಟಿರೋದು. ನಿಜವಾಗ್ಲೂ ನಮಗೇನಾದ್ರು ನಿಜವಾಗ್ಲೂ ದೇವರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವ್ರ ಬಗ್ಗೆ ಮಾತಾಡಬಾರ್ದು, ನೀವು ದೇವ್ರ ಬಗ್ಗೆ ಮಾತಾಡ್ತಾರೆ. ದೇವ್ರಕ್ಕಿಂತ ದೊಡ್ಡವ್ರು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದೇಶದಲ್ಲಿ ದೇವ್ರಕ್ಕಿಂತ ದೊಡ್ಡದು. ಯಾಕಂದ್ರೆ ನಮ್ಗೆ ಯಾರಿಗೂ ದೇವ್ರು ಗೊತ್ತಿಲ್ಲ, ನಮ್ಗೆ ಕೈಗೆ ಸಿಗಲ್ಲ. ಬೆಳಗ್ಗೆ ನಮಸ್ಕಾರ ಮಾಡ್ತೀವಿ, ಆದ್ರೆ ನಿಜ ಜೀವನದಲ್ಲಿ ನಾವು ನಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ ನಮ್ದೆಲ್ಲ ರಕ್ತ ಕೆಂಪೆ. ಅದು ಬಾಬಾ ಸಾಹೇಬ್ ಅವರು ಕರೆಕ್ಟಾಗಿ ಬರೆದು ಕೊಟ್ಟಿದ್ದಾರೆ, ನಿಮ್ದೆಲ್ಲ ರಕ್ತ ಕೆಂಪಪ್ಪ, ನೀವೆಲ್ಲ ಒಟ್ಟಿಗೆ ಬಾಳ್ರಿ ಅಂತ ಹೇಳಿ. ಇದನ್ನು ಹಾಳು ಮಾಡಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಈ ಪದ ಬಳಕೆ ನನಗೆ ಗೊತ್ತಿರೋ ಪ್ರಕಾರ ಪರ್ಸ್ನಲಿ ಅಟ್ಯಾಕ್ ಮಾಡೋದಲ್ಲದೆ ವೈಯಕ್ತಿಕವಾಗಿ ಡಿಸ್ಟರ್ಬ್ ಮಾಡ್ಬೇಕಂತ. ಅಂದ್ರೆ ನಾನು ಕೆಟ್ಟವನಾದ್ರೂ ಪರವಾಗಿಲ್ಲ, ನನ್ನ ಕೆಟ್ಟವ್ ನೀಚ ಆದ್ರೂ ಪರವಾಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಚರ್ಚೆ ಆಗಬಾರ್ದು. ಆ ನಿಟ್ಟಿನ ಮೇಲೆ ಮೋಸ್ಟ್ಲಿ CT ರವಿ ಅವರು ಮಾಡಿರೋದು. ಆ ಕೆಟ್ಟ ಚಾಳಿ CT ರವಿಗೆ ಇದೆ. ನಾನು ಹೇಳೋದು ಅತಿ ಹೆಚ್ಚಿನ ಕಠಿಣವಾಗಿರ್ತಕ್ಕಂಥ ಕಾನೂನಲ್ಲಿ ಏನಿದೆ ಆ ಶಿಕ್ಷಣ ಅವ್ರಿಗೆ ಕೊಡಬೇಕು ಅಂತೇಳಿ ನನ್ನ ಮನವಿಯನ್ನು ನಾನು ಸರ್ಕಾರಕ್ಕೆ ಮತ್ತು ಕಾನೂನು ನಡೆಸ್ತಕ್ಕಂಥವ್ರಿಗೆ ಸರ್ಕಾರಗಳಿಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಬಹಳ ಅಸಹ್ಯ ಇದು.